ಈ ಜೀವ ನಿನಗಾಗಿ ಮುಂದುವರಿದ ಭಾಗ 42. ಇನ್ನೆರಡು ದಿನದಲ್ಲಿ ಅಗಸ್ತ್ಯ ನೇಹಾಳಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದಾಗ ಅವನ ಮಾತು ಕೇಳಿ ಗಗನ್ಗೆ ಒಂದು ಕ್ಷಣ ಶಾಕ್ ಆಯಿತು. ಏನಾಗಿದೆ ಇವನಿಗೆ? ನನ್ನ ಮಾತು ಕೇಳೋದೇ ಇಲ್ಲ ಅಂತಾನೆ. ಅವಳ ವಿರುದ್ಧ ಒಂದು ಮಾತು ಕೂಡ ಕೇಳಕ್ಕೆ ರೆಡಿ ಇಲ್ಲ. ಅದೇನು ಮೋಡಿ ಮಾಡಿದ್ದಾಳೋ ಏನೋ ಮಾಯಂಗನೆ. ನಮ್ಮನ್ನೆಲ್ಲ ಬಿಟ್ಟು ಅವಳ ಜೊತೆಗೇನೆ ಜಾಸ್ತಿ ಇರ್ತಾನೆ ಅಂತ ಅಂದುಕೊಳ್ಳುತ್ತಾ ಅಗಸ್ತ್ಯನ ಕಡೆ ನೋಡಿದನು. ಅವನ ತುಟಿಯಲ್ಲಿ ಗಾಯದ ಗುರುತನ್ನು ನೋಡಿದವನು, ಅಗಸ್ತ್ಯ, ನಿನ್ನ ತುಟಿಗೆ ಏನಾಯ್ತು? ಗಾಯ ಆಗಿದೆ? ಅವನ ಮಾತು ಕೇಳಿ ಗಲಿಬಿಲಿಗೊಂಡವನು, ಏನೂ ಆಗಿಲ್ಲ, ಕೋಪದಲ್ಲಿ ನನ್ನ ತುಟಿ ನಾನೇ ಕಚ್ಕೊಂಡೆ. ಈಗ ನೀನು ನನ್ನ ತಲೆ ತಿನ್ನೋದನ್ನು ನಿಲ್ಲಿಸಿ ಸುಮ್ಮನೆ ಇದ್ಬಿಡು ಅಂತ ಅವನು ಹೇಳಿದಾಗ ಗಗನ್ಗೆ ಅವನ ಮಾತು ಕೇಳಿ ತುಂಬಾನೇ ಬೇಜಾರಾಯಿತು. ನಾನು ಮಾತನಾಡೋಕ್ಕೆ ಹೋದ್ರೂ ಕೂಡ ನನ್ನ ಜೊತೆ ಮಾತಾಡೋಕ್ಕೆ ರೆಡಿ ಇಲ್ಲ ಇವನು. ನಾನು ಅಷ್ಟೊಂದು ಬೇಡವಾದ್ನ ಇವನಿಗೆ. ಇವನು ನಾನು ನೋಡಿದ ಅಗಸ್ತ್ಯ ಅಲ್ಲ, ಇವನೀಗ ಪೂರ್ತಿಯಾಗಿ ಬದಲಾಗಿದ್ದಾನೆ. ಮೊದಲಿನ ಅಗಸ್ತ್ಯನಿಗೆ ಈಗಿನ ಅಗಸ್ತ್ಯನಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಆಗಿನ ಅಗಸ್ತ್ಯನಿಗೆ ತನ್ನವರಂದ್ರೆ ಪ್ರಾಣ ಇತ್ತು, ಆದರೆ ಈಗ ನನ್ನನ್ನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ. ನಾನು ಇವನಿಗೆ ಒಳ್ಳೆಯದನ್ನು ಬಯಸಿದರೆ ಇವನು ನನ್ನನ್ನೇ ತಪ್ಪು ತಿಳ್ಕೊತಾನೆ. ಇವನ ತುಟಿಯನ್ನು ಇವನೇ ಕಚ್ಚಿಕೊಂಡಿರೋ ಗಾಯ ಅಲ್ಲ ಅದು. ಇದು ಆ ಮಾಯಂಗನದೇ ಕೆಲಸ. ಅವಳೇ ಇವನಿಗೆ ಕಚ್ಚಿರ್ಬೇಕು. ಅವಳು ಪ್ರೀತಿಯಿಂದ ಇವನನ್ನು ಪೂರ್ತಿಯಾಗಿ ಮರಳು ಮಾಡಿಬಿಟ್ಲು. ಇವನನ್ನು ಹೇಗೆ ಅವಳಿಂದ ರಕ್ಷಿಸಿಕೊಳ್ಳೋದು? ಏನನ್ನೋದು ಹೇಳಿದ್ರೆ ಮಾತು ಕೇಳೋದೇ ಇಲ್ಲ ಅಂತಾನೆ. ಮಾತು ಕೇಳೋಕೆ ಪೇಷನ್ಸ್ ಇದ್ದಿದ್ರೆ ಇವನನ್ನು ಹೇಗಾದ್ರೂ ಮಾಡಿ ಬದಲಾಯಿಸ್ಬೋದಿತ್ತು. ಆದ್ಯ ಬೇರೆ ಇಲ್ಲ. ಏನು ಮಾಡಲಿ ಈಗ ನಾನು? ಇನ್ನೆರಡು ದಿವಸದಲ್ಲೇ ಇವನು ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಅವಳು ಗ್ಯಾರಂಟಿ ಇವನಿಗೆ ಇನ್ಸಲ್ಟ್ ಮಾಡೇ ಮಾಡ್ತಾಳೆ. ಇದನ್ನೆಲ್ಲ ಇವನಿಗೆ ಹೇಳಿದರೆ ನನ್ನ ಬಾಯಿನ ಮುಚ್ಚಿಸ್ತಾನೆ. ನಾಳೆ ಆದ್ಯ ಬರ್ತಾಳಲ್ವಾ, ಅವಳ ಜೊತೆ ಈ ವಿಷಯನ ಡಿಸ್ಕಸ್ ಮಾಡಿ ಏನಾದರೂ ಮಾಡಲೇಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಆಗ ಕ್ಲಾಸಿಗೆ ಬಂದ ನೇಹ ಅಗಸ್ತ್ಯನ ಪಕ್ಕ ಕುಳಿತುಕೊಂಡಳು. ಅವನಿಗೆ ಅಂಟಿಕೊಂಡು ಕುಳಿತಿದ್ದರಿಂದ ಅವನ ಮೈಯಿಡೀ ರೋಮಾಂಚನವಾಗಿ ಅವನು ನಾಚಿಕೊಂಡನು. ಇದನ್ನು ನೋಡಿದ ಗಗನ್ಗೆ ತುಂಬಾನೇ ಕೋಪ ಬರತೊಡಗಿತು. ಆದರೆ ಅವನು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದನು. ನೇಹ ಅಗಸ್ತ್ಯನನ್ನು ತಿನ್ನುತ್ತರ ನೋಡತೊಡಗಿದಳು. ಎಲ್ಲರೂ ಇವರನ್ನೇ ನೋಡುತ್ತಿದ್ದಾಗ ಅಗಸ್ತ್ಯನಿಗೆ ಇರಿಸು ಮುರಿಸಾಗತೊಡಗಿತು. ನೇಹ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಸರಿಯಾಗಿ ಕೂತ್ಕೋ. ನೋಡಿದ್ರೆ ನೋಡ್ಲಿ ಬಿಡು ಅಗಸ್ತ್ಯ, ನೀನು ಅವ್ರಿಗೆಲ್ಲ ಯಾಕೆ ಹೆದರ್ತೀಯ? ನಾನಿರುವಾಗ ಬಿಂದಾಸ್ ಆಗಿರು, ನಾನು ಇವ್ರನ್ನೆಲ್ಲ ನೋಡ್ಕೋತೀನಿ ಅಂತ ಹೇಳುತ್ತಾ ಅವನ ತೀರ ಸಮೀಪ ಬಂದು ಅವನಿಗೆ ಮುತ್ತು ಕೊಡಲು ಮುಂದಾದಾಗ ಲೆಕ್ಚರರ್ ಕ್ಲಾಸಿಗೆ ಬಂದರು. ಇದನ್ನು ನೋಡಿದವಳು ಅವನಿಂದ ದೂರ ಸರಿದು ಕೂತಳು. ಕ್ಲಾಸ್ ನಡೆಯುತ್ತಿದ್ದಾಗ ಅವನ ಗಮನ ಲೆಕ್ಚರರ್ ಮಾಡುತ್ತಿದ್ದ ಪಾಠದ ಕಡೆಗೆ ಹೋಗದಂತೆ ನೋಡಿಕೊಂಡಳು. ಅವನನ್ನೇ ತದೇಕಚಿತ್ತವಾಗಿ ನುಂಗೋ ಥರ ನೋಡತೊಡಗಿದಳು. ಇದರಿಂದ ಅವನಿಗೆ ಪಾಠದ ಕಡೆ ಗಮನ ಹೋಗದೆ ಇವಳ ಕಡೆಗೇನೆ ಇತ್ತು. ಇದನ್ನು ಗಮನಿಸಿದವಳು, ಗುಡ್ ನೇಹ, ಇವತ್ತು ನಿನ್ನ ಪ್ಲಾನಲ್ಲಿ ಸಕ್ಸಸ್ ಆಗಿಬಿಟ್ಟೆ. ಇವನನ್ನು ಇದೇ ಥರ ಲೆಸನ್ ಕಡೆ ಗಮನ ಹೋಗೋದನ್ನು ನೋಡ್ಕೊಳ್ಬೇಕು. ಇವನ ಗಮನ ಇನ್ನು ಮುಂದೆ ಲೆಸನ್ ಕಡೆ ಇರೋದೇ ನಿನ್ನ ಕಡೆಗೇನೆ ಇರಬೇಕು. ಆಗ ಇವನಿಗೆ ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ಬೋದು. ಇವನ್ ಸ್ಟಡೀಸನ್ನು ಅರ್ಧದಲ್ಲೇ ಡ್ರಾಪ್ ಮಾಡಿ ಮನೆಗೆ ಹೋಗಬೇಕು, ಆ ಥರ ಮಾಡ್ತೀನಿ. ವೆಯ್ಟ್ ಆ್ಯಂಡ್ ವಾಚ್ ಅಗಸ್ತ್ಯ. ಇನ್ನು ಮುಂದೆ ಏನೆಲ್ಲ ಮಾಡ್ತೀನಿ ಅಂತ ನೋಡ್ತಾ ಇರು. ನನಗೇನೆ ಕಪ್ಪಳಕ್ಕೆ ಬರೆಸಿದ್ದೆ ಅಲ್ವಾ, ಅದಕ್ಕೆ ನಾನು ನಿನಗೆ ಕೊಡೋಕ್ಕೆ ಹೊರಟಿರೋ ಶಿಕ್ಷೆ ಇದು. ನಿನ್ನ ಬರ್ಬಾದನೆ ನೆನೆಸ್ಕೊಂಡಾಗಲೇ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಆದಷ್ಟು ಬೇಗ ನೀನು ಸುಕ್ಕು ಮುರಿತೀನಿ. ಈ ನೇಹ ಏನು ಅಂತ ನೀನು ನಿನ್ನ ಕಣ್ಣಾರೆ ನೋಡ್ತೀಯ, ಆಗ ನಿನಗೆ ಶಾಕ್ ಆಗಿ ಒದ್ದಾಡ್ತೀಯ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ವೇಗವಾಗಿ ನಗತೊಡಗಿದಳು. ಕ್ಲಾಸ್ ಮುಗಿದ ಕೂಡಲೇ ನೇಹ ಅಗಸ್ತ್ಯನನ್ನು ಗಗನ್ ಜೊತೆ ಹೋಗಲು ಬಿಡದೆ ತನ್ನ ಹತ್ತಿರನೇ ಒಡಿಸಿಕೊಂಡಳು. ಗಗನ್ ವಿಧಿ ಇಲ್ಲದೆ ಅಗಸ್ತ್ಯನನ್ನು ಬಿಟ್ಟು ಒಬ್ಬನೇ ಮನೆಗೆ ಹೊರಟನು. ಇತ್ತ ಅಗಸ್ತ್ಯನನ್ನು ಹಕ್ ಮಾಡಿದ ನೇಹ, ಥ್ಯಾಂಕ್ಸ್ ಅಗಸ್ತ್ಯ, ನನ್ನ ಜೊತೆ ಉಳಿದುಕೊಂಡಿದ್ದಕ್ಕೆ. ನಾನೆಲ್ಲಿ ನೀನು ಗಗನ್ ಜೊತೆ ಹೋಗ್ತೀಯ ಅಂತ ಅಂದ್ಕೊಂಡೆ, ಆದರೆ ನೀನು ನನ್ನ ಜೊತೆ ಇದ್ಬಿಟ್ಟು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ತೋರಿಸ್ಕೊಟ್ಟೆ. ನೀನು ಇರಿ ಅಂದರೆ ಇಲ್ಲ ಅನ್ನೋಕ್ಕಾಗುತ್ತೆ ನೇಹ. ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ನಾನು. ಹೌದಾ? ಹಾಗಾದರೆ ಎಲ್ಲರಿದ್ರೂ ನನಗೆ ಪ್ರಪೋಸ್ ಮಾಡಬೇಕು. ಪ್ರಪೋಸ್ ಮಾಡ್ತೀನಿ, ಆದರೆ ಎಲ್ಲರಿದ್ರೂ ಅಲ್ಲ, ನಾನು ನೀನು ಇಬ್ಬರೇ ಇದ್ದಾಗ ಮಾಡ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ ಅಗಸ್ತ್ಯ. ಇನ್ನೆರಡು ದಿವಸದಲ್ಲಿ ಎಲ್ಲರೆದುರು ನೀನು ನನಗೆ ಪ್ರಪೋಸ್ ಮಾಡಬೇಕು. ಇಲ್ಲ ಅಂದರೆ ನಾನು ನಿನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲ ನೇಹ, ಎಲ್ಲರೆದುರು ಯಾಕೆ ಪ್ರಪೋಸ್ ಮಾಡಬೇಕು? ನಾನು ಮತ್ತು ನೀನು ಇಬ್ಬರೇ ಇದ್ದರೆ ಸಾಕಾಗಲ್ವಾ?
ಎಲ್ಲರಿಗೂ ನಮ್ಮನ್ನು ಕಂಡ್ರೆ ಹೊಟ್ಟೆ ಉರಿ ಹಾಕಬೇಕು, ಎಸ್ಪೆಷಲಿ ಆ ನಿನ್ನ ಫ್ರೆಂಡ್ ಗಗನ್ಗೆ. ಆಮೇಲೆ ಸನ್ನಿ ಮತ್ತು ಅವನ ಗ್ಯಾಂಗ್ನವ್ರು ಇರಬೇಕು. ಅವರೆಲ್ಲರ ಸಮ್ಮುಖದಲ್ಲಿ ನೀನು ನನಗೆ ಪ್ರಪೋಸ್ ಮಾಡಬೇಕು. ಯಾಕಂದರೆ ಅವರೆಲ್ಲರಿಗೂ ಗೊತ್ತಾಗಬೇಕು ನೇಹ ಅಗಸ್ತ್ಯನನ್ನು ಎಷ್ಟು ಪ್ರೀತಿಸ್ತಾ ಇದ್ದಾಳಂತ. ನಮ್ಮಿಬ್ಬರ ಪೇರ್ ನೋಡಿ ಎಲ್ಲರೂ ಹೊಟ್ಟೆ ಉರಿ ಪಟ್ಕೊಳ್ಬೇಕು. ಅವರೆಲ್ಲರ ಮುಂದೆ ನಾವು ಖುಷಿಯಿಂದ ಬೀಗಬೇಕು. ಅದಕ್ಕೋಸ್ಕರ ನೀನು ಎಲ್ಲರ ಸಮ್ಮುಖದಲ್ಲಿ ನನಗೆ ಪ್ರಪೋಸ್ ಮಾಡಬೇಕು. ಮಾಡ್ತೀಯಲ್ವಾ ಅಗಸ್ತ್ಯ? ಮಾಡ್ತೀನಿ ಅಂತ ನನಗೆ ಮಾತು ಕೊಡು. ನೀನೇನಾದರೂ ಮಾತು ಕೊಟ್ಟಿಲ್ಲ ಅಂದರೆ ನಾನು ಇನ್ನು ಯಾವತ್ತೂ ನಿನ್ನ ಜೊತೆ ಮಾತಾಡೋದೇ ಇಲ್ಲ ಅಂತ ಹೇಳಿ ನಾಟಕೀಯವಾಗಿ ಅಳತೊಡಗಿದಳು. ಅವಳ ಕಣ್ಣೀರಿಗೆ ಕರಗಿದ ಅಗಸ್ತ್ಯ ಅವಳ ಕಣ್ಣೀರನ್ನು ಒರೆಸಿ, ಅಳ್ಬೇಡ ನೇಹ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾರಾದರೂ ಅಳ್ತಾರ? ಈಗೇನು ಎಲ್ಲರಿದ್ರೂ ನಿನಗೆ ಪ್ರಪೋಸ್ ಮಾಡಬೇಕು ಅಷ್ಟೇ ತಾನೇ, ಮಾಡ್ತೀನಿ ಬಿಡು. ಅವನ ಮಾತು ಕೇಳಿ ಖುಷಿಗೊಂಡವಳಂತೆ ನಾಟಕ ಮಾಡಿದ ಅವಳು ಅವನನ್ನು ತಬ್ಬಿಕೊಂಡು, ಥ್ಯಾಂಕ್ ಯು ಅಗಸ್ತ್ಯ, ಥ್ಯಾಂಕ್ ಯು ಸೋ ಮಚ್ ನನ್ನ ಮುದ್ದು ಅಗಸ್ತ್ಯ ಅಂತ ಹೇಳಿ ಅವನನ್ನು ಪದೇ ಪದೇ ಚುಂಬಿಸತೊಡಗಿದಳು. ಅವಳ ಚುಂಬನಕ್ಕೆ ಸೋತು ಹೋದವನು, ಸಾಕು ಮಾಡಿ ನೇಹ, ಎಷ್ಟು ಅಂತ ಗಿಸ್ ಮಾಡ್ತೀಯಾ? ನೀನು ಈ ಥರ ಮಾಡಿ ಮಾಡಿ ನನ್ನ ತಲೆಯೆಲ್ಲ ಕೆಡಿಸ್ಬಿಟ್ಟೆ. ಈಗ ನಾನು ನಿನ್ನ ಕಿಸ್ಸಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಅದೇ ಅಲ್ವಾ ನನಗೆ ಬೇಕಾಗಿರೋದು. ನಿನ್ನ ತಲೆ ಕೆಟ್ಟು ಹೋಗಲಿ ಅಂತಲೇ ನಾನು ಈ ಥರ ಮಾಡ್ತಾ ಇರೋದು. ಇನ್ನೆರಡು ದಿವಸದಲ್ಲಿ ನಿನ್ನನ್ನು ಈ ಕಾಲೇಜಿನಿಂದನೇ ಓಡಿಸ್ಬಿಡ್ತೀನಿ. ಎಲ್ಲರೆದುರು ಪ್ರಪೋಸ್ ಮಾಡೋಕ್ಕೆ ಹೇಳಿದ್ದು ಇಲ್ಲಿರೋ ಅವ್ರನ್ನ ಮೆಚ್ಚಿಸಕ್ಕೆ ಅಂತ ಅಂದ್ಕೊಂಡಿದ್ಯಾ? ಫೂಲ್. ನಿನ್ನನ್ನು ಎಲ್ಲರೆದುರು ಅವಮಾನ ಮಾಡಿ ಇಲ್ಲಿರುವವ್ರಿಗೆ ನನ್ನ ಮೇಲೆ ಮತ್ತೆ ಭಯ ಹುಟ್ಟಿಸ್ಬೇಕು. ಅದಕ್ಕೋಸ್ಕರನೇ ಈ ಪ್ಲ್ಯಾನ್ ಮಾಡ್ತಾ ಇರೋದು. ಇಲ್ಲಿರೋ ಸ್ಟೂಡೆಂಟ್ಗಳಿಗೆ ಮಾತ್ರ ಅಲ್ಲ, ಇಲ್ಲಿರೋ ಲೆಕ್ಚರರ್ಗಳಿಗೂ ಕೂಡ ನಿನ್ನ ಮೇಲೆ ಅಸಹ್ಯ ಹುಟ್ಟಬೇಕು, ಆ ಥರ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕತ್ತಿ ಮಸೆಯತೊಡಗಿದಳು. ಆಗ ಅವನೇ ಮಾತು ಮುಂದುವರಿಸುತ್ತಾ, ನೇಹ, ನಿನ್ನ ಡ್ಯಾಡ್ ನಮ್ಮಿಬ್ಬರ ಪ್ರೀತಿಯನ್ನು ಒಪ್ಕೊಳ್ತಾರ? ಒಪ್ಪಿಕೊಳ್ಳೋದೇನು? ನಾನು ಅವ್ರಿಗೆ ಇರೋದು ಒಬ್ಬಳೇ ಮಗಳು. ನನ್ನ ಡಿಸಿಷನ್ಗೆ ಅವ್ರು ಯಾವತ್ತೂ ಅಡ್ಡ ಬರಲ್ಲ. ಅವ್ರು ಖಂಡಿತ ನಿನ್ನನ್ನು ಒಪ್ಕೊಂಡೇ ಒಪ್ಕೊಳ್ತಾರೆ. ನೀನು ಅವ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತಗೋಬೇಡ. ಅವ್ರನ್ನ ಒಪ್ಪಿಸೋ ಜವಾಬ್ದಾರಿ ನಂದು. ನೀನು ನನಗೆ ಪ್ರಪೋಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡು, ಅದನ್ನು ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ಆದರೂ ನೇಹ, ನಾನೆಲ್ಲಿ ನೀನೆಲ್ಲಿ? ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವನು. ನೀನು ನೋಡಿದರೆ ಕರೋಡ್ಪತಿ ಏಕೈಕ ಮಗಳು. ನನಗೂ ನಿನಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮದುವೆ ಆದಮೇಲೆ ನಮ್ಮ ಮನೆಯಲ್ಲಿ ನೀನು ಹೊಂದ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕೇನಂತೆ ಅಗಸ್ತ್ಯ? ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅಡ್ಜಸ್ಟ್ ಆಗೋದೇನು? ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಬಿಡ್ತು ಅನ್ನು ನೇಹ, ಜೀವದ ಬಗ್ಗೆ ಯಾಕೆ ಮಾತಾಡ್ತೀಯಾ? ನಿನ್ನ ಜೀವ ತೆಗಿಯೋಕ್ಕೇನ ನಾನು ನಿನ್ನನ್ನು ಮದುವೆ ಆಗೋದು? ನಿನ್ನ ಜೀವ ಹೋದ್ಮೇಲೆ ನಾನು ಬದುಕಿರ್ತೀನಿ ಅಂತ ಅಂದ್ಕೊಂಡಿದ್ಯಾ? ನಿನ್ನ ಜೊತೆ ನಾನು ಕೂಡ ಬಂದ್ಬಿಡ್ತೀನಿ. ಅಗಸ್ತ್ಯ, ಸಾಯೋ ಬಗ್ಗೆ ಈಗ ಮಾತಬೇಡ. ನಾನು ಕೂಡ ಸಾಯಲ್ಲ, ನೀನು ಕೂಡ ಸಾಯಲ್ಲ, ಅಷ್ಟೇ. ನೀನು ಮಾತ್ರ ನನ್ನ ಕೈ ಬಿಡಬಾರ್ದು, ಗೊತ್ತಾಯ್ತಾ? 2 ದಿನದಲ್ಲಿ ನೀನು ನನಗೆ ಪ್ರಪೋಸ್ ಮಾಡ್ತೀಯ. ಆಮೇಲೆ ಡ್ಯಾಡ್ ನಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. 2 ದಿನದಲ್ಲಿ ಪ್ರಪೋಸ್ ಮಾಡ್ತೀಯಲ್ವಾ ಅಗಸ್ತ್ಯ? ಆಗಲೇ ಹೇಳಿದ್ದೆ ಅಲ್ವಾ ಪ್ರಪೋಸ್ ಮಾಡ್ತೀನಿ ಅಂತ. ಈ ಅಗಸ್ತ್ಯ ಒಂದ್ಸಲ ಮಾತು ಕೊಟ್ಟರೆ ಮುಗೀತು, ಹೇಳಿದ್ದನ್ನು ಮಾಡೇ ಮಾಡ್ತಾನೆ. ನಾಡಿದ್ದು ನಾನು ನಿನಗೆ ಎಲ್ಲರೆದುರು ಪ್ರಪೋಸ್ ಮಾಡ್ತೀನಿ. ಈಗ ಖುಷಿ ನನಗೆ? ಹೌದು ಅಗಸ್ತ್ಯ, ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿನ್ನಂಥ ಹುಡುಗ ಸಿಕ್ಕಿದ್ದಕ್ಕೆ ಆ ನಿನ್ನ ಹೆತ್ತ ತಾಯಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೇನು, ಅದಕ್ಕೆ ಈ ಜನ್ಮದಲ್ಲಿ ನೀನು ನನಗೆ ಸಿಕ್ಕಿದೆಯಾ. ನಾನು ಕೂಡ ಪುಣ್ಯ ಮಾಡಿರೋದಕ್ಕೇನೆ ಅಲ್ವಾ ನೀನು ನನಗೆ ಸಿಕ್ಕಿದ್ದು. ಪುಣ್ಯ ಮಾಡಿರೋದಕ್ಕಲ್ಲ ಕಣೋ, ಹಿಂದಿನ ಜನ್ಮದಲ್ಲಿ ನೀನು ಪಾಪ ಮಾಡಿರಬೇಕು. ಅದಕ್ಕೆ ಈ ಜನ್ಮದಲ್ಲಿ ನೀನನ್ನು ಸರ್ವನಾಶ ಮಾಡಲು ನಾನು ಬಂದಿರೋದು. ನನ್ನಿಂದ ನಿನಗೆ ಯಾವ ರೀತಿಯಿಂದಲೂ ಒಳ್ಳೆಯದಾಗಲ್ಲ, ಬರೀ ನೋವು ಅಷ್ಟೇ. ನಿನಗೆ ನೋವು ಕೊಡೋಕ್ಕೇ ನಾನು ನಿನ್ನ ಲೈಫಲ್ಲಿ ಎಂಟ್ರಿ ಆಗಿರೋದು. ಅದು ನಿನಗೆ ಈಗ ಗೊತ್ತಾಗಲ್ಲ, 2 ದಿನಗಳಲ್ಲಿ ಗೊತ್ತಾಗುತ್ತೆ. 2 ದಿವಸ ಎಷ್ಟು ಸಂತೋಷವಾಗಿರ್ತೋ ಅಷ್ಟು ಸಂತೋಷವಾಗಿರು. ಆಮೇಲೆ ಏನಿದ್ರು ನಿನ್ನ ಲೈಫಲ್ಲಿ ಬರೀ ದುಃಖ ಅಷ್ಟೇ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಇವಳ ಮೋಸದ ಅರಿವು ಇಲ್ಲದ ಅಗಸ್ತ್ಯ ಇವಳನ್ನು ತುಂಬ ಆಳವಾಗಿ ಪ್ರೀತಿಸುತ್ತಿದ್ದನು. ನೇಹ ಅವನನ್ನು ತನಗೆ ಗೊತ್ತಿರುವ ರೆಸ್ಟೋರೆಂಟಿಗೆ ಕರೆದುಕೊಂಡು ಹೋದಳು. ಅಲ್ಲಿ ಅವನಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಡಿಸಿದಳು. ಅವನು ಬೇಡ ಅಂದರೂ ಕೂಡ ಕೇಳದೆ ಬಲವಂತವಾಗಿ ಅವನು ತಿನ್ನದಿರುವ ಐಟಮ್ಸನ್ನು ಅವನಿಗೆ ತಿನ್ನತೊಡಗಿಸಿದಳು.
ಅವನಿಗೆ ಇಷ್ಟವಿಲ್ಲದೆ ತಿನ್ನುತ್ತಿದ್ದಾಗ ಅದನ್ನು ನೋಡಿ ಅವಳಿಗೆ ತುಂಬಾನೇ ಸಂತೋಷವಾಗುತ್ತಿತ್ತು. ಇವತ್ತು ನಿನಗೆ ಏನೆಲ್ಲ ಇಷ್ಟವಿಲ್ವೋ ಅದನ್ನೇ ತಿನ್ನಿಸ್ತೀನಿ. ಕುರಿನ ಬಲಿ ಕೊಡೋ ಮುಂಚೆ ಅದಕ್ಕೆ ಚೆನ್ನಾಗಿ ತಿನ್ನಿಸ್ಬೇಕಲ್ವಾ, ಅದಕ್ಕೆ ಈಗ ನಿನಗೆ ತಿನ್ನಿಸ್ತಾ ಇರೋದು ಅಂತ ಅಂದುಕೊಂಡವಳು ವೇಟರ್ನ ಕರೆದು 2 ಬಾಟಲ್ ಬಿಯರ್ ತರಿಸಿದಳು. ವೇಟರ್ ಬಿಯರ್ ಕೊಟ್ಟು ಹೋದಾದ ಮೇಲೆ ಅದನ್ನು ನೋಡಿ ಆಶ್ಚರ್ಯಗೊಂಡ ಅಗಸ್ತ್ಯ, ನೇಹಾ, ನೀನು ಡ್ರಿಂಕ್ಸ್ ಮಾಡ್ತೀಯಾ? ಅದರಲ್ಲೇನಿದೆ, ಯಾಕೆ ನೀನು ಡ್ರಿಂಕ್ಸ್ ಮಾಡಲ್ವಾ? ಇಲ್ಲ ನೇಹಾ, ನನಗೆ ಅದರ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲ ಅಂದರೆ ಏನಾಯಿತು, ನಾನು ನಿನಗೆ ಕಲಿಸ್ತೀನಿ. ಇಲ್ಲ ನೇಹಾ, ನೀನು ಕಲಿಸೋದು ಏನು ಬೇಡ, ನೀನು ಹೇಳಿದ್ರು ಕೂಡ ನಾನು ಕುಡಿಯಲ್ಲ. ಹಾಗಂದ್ರೆ ಹೇಗೆ ಅಗಸ್ತ್ಯ, ನಿನಗೆ ನಾನು ಇಷ್ಟ ಇಲ್ವಾ? ಇಷ್ಟ ಇದ್ರೆ ನೀನು ಇದನ್ನು ಕುಡಿಯಬೇಕು. ನೀನೇನಾದರೂ ಕುಡ್ದಿಲ್ಲ ಅಂದರೆ ನಿನಗೆ ನಾನು ಇಷ್ಟ ಇಲ್ಲ ಅಂತ ನಾನು ಅಂದ್ಕೋತೀನಿ. ಕುಡಿಯೋದನ್ನು ಪ್ರೀತಿಗೆ ಯಾಕೆ ಲಿಂಕ್ ಮಾಡ್ತೇನೆ ನೇಹಾ? ನಿನ್ನ ಪ್ರಕಾರ ನಾನು ಕುಡಿದ್ರೆ ಮಾತ್ರ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಅರ್ಥನಾ? ಹೌದು, ನನ್ನ ಪ್ರಕಾರ ಹಾಗೇನೆ. ಈಗೇನು, ನೀನು ನನ್ನ ಜೊತೆ ಕುಡಿತೀಯ ಇಲ್ವೋ? ಇಲ್ಲ ನೇಹಾ, ನಾನು ಕುಡಿಯಲ್ಲ ಅಂದರೆ ಕುಡಿಯಲ್ಲ. ಅವನ ಮಾತು ಕೇಳಿ ನಿರಾಸೆಯಾದವಳು, ಈಗ ಏನು ಮಾಡೋದು? ಇವನನ್ನು ಹೇಗಾದರೂ ಮಾಡಿ ಕುಡಿಸ್ಬೇಕಲ್ವಾ? ಇವನು ಕುಡಿದು ಹಾಳಾದರೆ ನನಗೆ ಖುಷಿ ಸಿಗೋದು. ಇವತ್ತು ಏನೇ ಆಗಲಿ ಇವನಿಗೆ ಕುಡಿಸ್ಲೇಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು ಅಳುವಂತೆ ನಾಟಕ ಮಾಡತೊಡಗಿದಳು. ಇದನ್ನು ನೋಡಿದ ಅಗಸ್ತ್ಯ, ಯಾಕೆ ಹೇಳ್ತಾ ಇದೆಯಾ? ಅಳದೆ ಇನ್ನೇನು ಮಾಡಲಿ? ನಿನಗೆ ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ. ಪ್ರೀತಿ ಇದ್ದಿದ್ರೆ ನೀನು ನನ್ನ ಜೊತೆ ಕುಡಿಯೋಕ್ಕೆ ಒಪ್ಕೊಳ್ತಾ ಇದ್ದೆ, ಆದರೆ ನೀನು ಕುಡಿಯೋದಿಲ್ಲ ಅಂತೀಯ. ನಿನಗೆ ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ಅಂತ ಹೇಳುತ್ತಾ ಮತ್ತೆ ನಾಟಕೀಯವಾಗಿ ಅಳತೊಡಗಿದಳು. ಆಗ ಅವನು ಅವಳ ಕಣ್ಣೀರನ್ನು ಒರೆಸಿ, ನಾನು ಕುಡಿದ್ರೆ ನಿನಗೆ ಖುಷಿಯಾಗುತ್ತೆ ಅಂದರೆ ನಾನು ಖಂಡಿತ ಕುಡಿತೀನಿ, ಆದರೆ ನೀನು ಮಾತ್ರ ಅಳಬಾರ್ದು. ನೀನಾದರೆ ನನಗೆ ಕರುಳು ಹಿಂಡಿದಾಗೆ ಆಗುತ್ತೆ. ನೀನು ಅಳಬೇಡ, ನಾನು ಕುಡಿತೀನಿ ಅಂತ ಹೇಳಿ ಅವನು ಒಂದು ಬಿಯರ್ ಬಾಟಲನ್ನು ತೆಗೆದು ಕುಡಿಯತೊಡಗಿದನು. ಕತೆ ಮುಂದುವರಿಯಿತು. ನೇಹಾಳಿಂದ ಅಗಸ್ತ್ಯ ಕುಡಿದು ಹಾಳಾಗುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.